ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇಂದಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ ಮೊದಲನೆಯ ಪ್ರಶ್ನೆ, ಖಾಸಗಿ ಉಪಗ್ರಹ ಉಡಾವಣೆಗಳಿಗಾಗಿ ಭಾರತದ ಎರಡನೇ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಪೇಸ್ ಪೋರ್ಟ್ ಅನ್ನು ಆಂಧ್ರಪ್ರದೇಶದ ಯಾವ ದ್ವೀಪದಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಉತ್ತರವು ಆಪ್ಷನ್ ಬಿ, ಹೋಪ್ ಐಲ್ಯಾಂಡ್ನಲ್ಲಿ. ಆಂಧ್ರಪ್ರದೇಶದ ಕಾಕಿನಾಡ ಕರಾವಳಿಯ ಬಳಿ ಇರುವ ಹೋಪ್ ಐಲ್ಯಾಂಡ್ನಲ್ಲಿ ನೂತನ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮ್ಮತಿಸಿರುತ್ತದೆ. ಇಲ್ಲಿ ಇಸ್ರೋ ತನ್ನ ಉಡಾವಣೆಗಳಿಗೆ ಶ್ರೀಹರಿಕೋಟಾವನ್ನು ಬಳಸಿದರೆ, ಈ ಹೊಸ ನಿಲ್ದಾಣವು ಪ್ರಮುಖವಾಗಿ ಖಾಸಗಿ ಬಾಹ್ಯಾಕಾಶ ಕಂಪನಿಗಳ ಉಡಾವಣೆಗಳಿಗೆ ಮೀಸಲಿಡಲಾಗುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಖಾಸಗಿ ಬಾಹ್ಯಾಕಾಶ ಕಂಪನಿಗಳ ಉಡಾವಣೆಗಳಿಗೆ ಬಳಸಲಾಗುವ ಒಂದು ನೂತನ ಬಾಹ್ಯಾಕಾಶ ನಿಲ್ದಾಣವನ್ನು ಆಂಧ್ರಪ್ರದೇಶದ ಕಾಕಿನಾಡ ಕರಾವಳಿಯ ಬಳಿ ಇರುವ ಹೋಪ್ ಐಲ್ಯಾಂಡ್ನಲ್ಲಿ ನಿರ್ಮಿಸಲಾಗುತ್ತದೆ. ಏಕೆ ಹೋಪ್ ಐಲ್ಯಾಂಡ್ ಆಯ್ಕೆ ಮಾಡಿದರು ಅಂದರೆ, ಈ ದ್ವೀಪವು ಸಮುದ್ರದ ನಡುವೆ ಇರುವುದರಿಂದ ಉಡಾವಣೆಯ ಸಮಯದಲ್ಲಿ ಸುರಕ್ಷತೆಗೆ ಹೆಚ್ಚು ಪೂರಕವಾಗಿದೆ. ಅಲ್ಲದೆ ಇದು ಪೂರ್ವ ಕರಾವಳಿಯಲ್ಲಿ ಇರುವುದರಿಂದ ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಲು ಇಂಧನ ಉಳಿತಾಯವಾಗುತ್ತದೆ ಎನ್ನಲಾಗುತ್ತಿದೆ. ಇದರ ಕೆಲವು ಪ್ರಮುಖ ಮಾಹಿತಿಗಳು. ಶ್ರೀಹರಿಕೋಟಾ ಇದು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರವಾಗಿದ್ದು ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಯಲ್ಲಿದೆ. ಕುಲಶೇಖರಪಟ್ಟಣಂ ಇದು ತಮಿಳುನಾಡಿನಲ್ಲಿ ಇಸ್ರೋ ನಿರ್ಮಿಸುತ್ತಿರುವ ಮತ್ತೊಂದು ಸಣ್ಣ ಉಪಗ್ರಹ ಉಡಾವಣಾ ಕೇಂದ್ರವಾಗಿರುತ್ತದೆ. ನೆನಪಿಟ್ಟುಕೊಳ್ಳಿ, ಕುಲಶೇಖರಪಟ್ಟಣಂನಲ್ಲಿ ತಮಿಳುನಾಡಿನಲ್ಲಿ ಇಸ್ರೋ ನಿರ್ಮಿಸುತ್ತಿರುವ ಮತ್ತೊಂದು ಸಣ್ಣ ಉಪಗ್ರಹ ಉಡಾವಣಾ ಕೇಂದ್ರ. ಇನ್ಸ್ಪೇಸಿ ಇದು ಖಾಸಗಿ ಕಂಪನಿಗಳಿಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಹಾಯ ಮಾಡಲು ಸ್ಥಾಪಿಸಲಾದ ಸರ್ಕಾರಿ ಸಂಸ್ಥೆಯಾಗಿರುತ್ತದೆ. ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತ್ ಫ್ಯೂಚರ್ ಸಿಟಿಯನ್ನು ಜಾಗತಿಕ ನಗರ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲು ಯಾವ ರಾಜ್ಯ ಸರ್ಕಾರವು ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಗೆ ಪಾಲುದಾರಿಕೆ ಮಾಡಿಕೊಂಡಿದೆ? ಉತ್ತರವು ಆಪ್ಷನ್ ಬಿ, ತೆಲಂಗಾಣ ರಾಜ್ಯ. ತೆಲಂಗಾಣ ರಾಜ್ಯವು ಹೈದರಾಬಾದ್ ಬಳಿ ನಿರ್ಮಿಸಲು ಉದ್ದೇಶಿಸಿರುವ ಭಾರತ್ ಫ್ಯೂಚರ್ ಸಿಟಿಯನ್ನು ಈ ಹಿಂದೆ ಫೋರ್ತ್ ಸಿಟಿ ಎಂದು ಕರೆಯಲಾಗುತ್ತಿತ್ತು. ವಿಶ್ವದರ್ಜೆಯ ನಗರವನ್ನಾಗಿ ಮಾಡಲು ಯುಎಇ ಸರ್ಕಾರದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿರುತ್ತದೆ. ಈ ಭವಿಷ್ಯದ ನಗರವು ಹೈದರಾಬಾದ್ ಹೊರವಲಯದಲ್ಲಿರುವ ಮಚಲ್ ಪ್ರದೇಶದಲ್ಲಿ ತಲೆ ಎತ್ತಲಿರುತ್ತದೆ. ಯುಎಇಯ ದುಬೈ ಮತ್ತು ಅಬುಧಾಬಿ ನಗರಗಳ ಮಾದರಿಯಲ್ಲಿ ಇಲ್ಲಿ ಅತ್ಯಾಧುನಿಕ ಮೂಲಸೌಕರ್ಯ, ಎಐ ಹಬ್ ಮತ್ತು ಗ್ರೀನ್ ಎನರ್ಜಿ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಇಲ್ಲಿ ಪ್ರಮುಖ ಮಾಹಿತಿ, ತೆಲಂಗಾಣದ ಈಗಿನ ಸಿಎಂ ರೇವಂತ್ ರೆಡ್ಡಿ ಆಗಿರುತ್ತಾರೆ. ಹೈದರಾಬಾದ್ ಇದನ್ನು ಸಿಟಿ ಆಫ್ ಪರ್ಲ್ಸ್ ಎಂದು ಕರೆಯಲಾಗುತ್ತದೆ ಅಥವಾ ಮುತ್ತುಗಳ ನಗರಿ ಎಂದು ಕರೆಯಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಜಾಗತಿಕ ಹಣಕಾಸು ಸೇವಾ ಸಂಸ್ಥೆಯಾದ ಗಾರ್ಡಿಯನ್ ತನ್ನ ಭಾರತೀಯ ವಿಭಾಗದ ನೂತನ ಕಂಟ್ರಿ ಹೆಡ್ ಆಗಿ ಯಾರನ್ನು ಆಯ್ಕೆ ಮಾಡಿದೆ? ಉತ್ತರ ಆಪ್ಷನ್ ಎ, ಕರುಣಾಕರನ್ ಅಜಿಸೂರು ಅವರನ್ನು ಆಯ್ಕೆ ಮಾಡಿರುತ್ತದೆ. ಕರುಣಾಕರನ್ ಅಜಿಸೂರು ಅವರು ತಂತ್ರಜ್ಞಾನ ಮತ್ತು ಹಣಕಾಸು ಕ್ಷೇತ್ರದಲ್ಲಿ 30 ವರ್ಷಗಳಿಗೂ ಹೆಚ್ಚು ಅನುಭವ ಹೊಂದಿದ್ದಾರೆ. ಇವರು ಈ ಹಿಂದೆ ಜನರಲ್ ಎಲೆಕ್ಟ್ರಿಕ್ ನಂತಹ ಜಾಗತಿಕ ಕಂಪನಿಗಳಲ್ಲಿ ಉನ್ನತ ಹುದ್ದೆಯನ್ನು ನಿರ್ವಹಿಸಿದ್ದಾರೆ. ಈಗ ಇವರನ್ನು ಜಾಗತಿಕ ಹಣಕಾಸು ಸಂಸ್ಥೆಯಾದ ಗಾರ್ಡಿಯನ್ ವಿಭಾಗದ ನೂತನ ಕಂಟ್ರಿ ಹೆಡ್ ಆಗಿ ನೇಮಿಸಲಾಗಿರುತ್ತದೆ. ಇಲ್ಲಿ ಇವರ ಜವಾಬ್ದಾರಿಯು ಗಾರ್ಡಿಯನ್ ಇಂಡಿಯಾ ಒಟ್ಟಾರೆ ಕಾರ್ಯಾಚರಣೆ, ತಂತ್ರಜ್ಞಾನ ಸುಧಾರಣೆ ಮತ್ತು ಭಾರತದಲ್ಲಿ ಕಂಪನಿಯ ಬೆಳವಣಿಗೆ ಮುನ್ನಡೆಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಕಂಪನಿಯ ಬಗ್ಗೆ ಮಾಹಿತಿಯು, ಗಾರ್ಡಿಯನ್ ಒಂದು ಪ್ರಮುಖ ಅಮೆರಿಕನ್ ವಿಮಾ ಮತ್ತು ಹಣಕಾಸು ಸೇವಾ ಸಂಸ್ಥೆಯಾಗಿದ್ದು ಭಾರತದಲ್ಲಿ ತನ್ನ ದೊಡ್ಡ ಕಾರ್ಯಾಚರಣಾ ಕೇಂದ್ರಗಳನ್ನು ಹೊಂದಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ರಿಸರ್ಚ್ ಸ್ಕಾಲರ್ಸ್ ಪ್ರತಿ ತಿಂಗಳು 25,000 ಆರ್ಥಿಕ ನೆರವು ನೀಡಲು ಮುಖ್ಯಮಂತ್ರಿ ಸಂಶೋಧನಾ ಪ್ರೋತ್ಸಾಹಕ ಯೋಜನೆಯನ್ನು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಆರಂಭಿಸಿದೆ? ಉತ್ತರ ಆಪ್ಷನ್ ಬಿ, ಅಸ್ಸಾಂ ರಾಜ್ಯ ಸರ್ಕಾರ ಆರಂಭಿಸಿದೆ. ಇದರ ಯೋಜನೆಯ ಹೆಸರು ನೆನಪಿಟ್ಟುಕೊಳ್ಳಿ, ಅಸ್ಸಾಂ ಸರ್ಕಾರ ಮುಖ್ಯಮಂತ್ರಿ ಸಂಶೋಧನಾ ಪ್ರೋತ್ಸಾಹಕ ಯೋಜನೆಯನ್ನು ಪ್ರಾರಂಭಿಸಿರುತ್ತದೆ. ಇದರ ಗುರಿ ಏನಾಗಿರುತ್ತದೆ ಅಂದರೆ, ರಾಜ್ಯದ ಯುವ ಸಂಶೋಧಕರಿಗೆ ಆರ್ಥಿಕ ಅಡಚಣೆ ಇಲ್ಲದೆ PhD ಅಧ್ಯಯನವನ್ನು ಪೂರ್ಣಗೊಳಿಸಲು ಸಹಾಯ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಈ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 25,000 ಸ್ಟೈಪೆಂಡ್ ಅನ್ನು ನೀಡಲಾಗುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ. ಅಸ್ಸಾಂನ ಬಗ್ಗೆ ಕೆಲವು ಪ್ರಮುಖ ಅಂಶಗಳು. ಅಸ್ಸಾಂನ ಈಗಿನ ಸಿಎಂ ಹಿಮಂತ ಬಿಸ್ವ ಶರ್ಮಾ ಆಗಿರುತ್ತಾರೆ. ಅಸ್ಸಾಂ ರಾಜ್ಯದ ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನವನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ಒಂದು ಕೊಂಬಿನ ಘೇಂಡಾಮೃಗಕ್ಕೆ ಇದು ಪ್ರಸಿದ್ಧವಾಗಿರುತ್ತದೆ. ಹಾಗೆಯೇ ಗುವಾಹಟಿ ಅಸ್ಸಾಂನ ಅತಿ ದೊಡ್ಡ ನಗರ ಮತ್ತು ಬ್ರಹ್ಮಪುತ್ರ ನದಿಯ ದಡದಲ್ಲಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2026 ಅನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಉತ್ತರವು ಆಪ್ಷನ್ ಸಿ, ಉತ್ತರಾಖಂಡದಲ್ಲಿ ಉದ್ಘಾಟಿಸಲಾಗಿರುತ್ತದೆ. ರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಅನ್ನು
ಈ ಚಾಂಪಿಯನ್ಶಿಪ್ ಅನ್ನು ಉತ್ತರಾಖಂಡದ ಪವಿತ್ರ ನಗರವಾದ ಹರಿದ್ವಾರದಲ್ಲಿ ಉದ್ಘಾಟಿಸಲಾಗಿರುತ್ತದೆ. ದೇಶಾದ್ಯಂತ ಸುಮಾರು 25ಕ್ಕೂ ಹೆಚ್ಚು ರಾಜ್ಯಗಳಿಂದ ನೂರಾರು ಪ್ಯಾರಾ ಪವರ್ ಲಿಫ್ಟರ್ಸ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುತ್ತಾರೆ. ಇದನ್ನು ಆಯೋಜಿಸಲು ಮೇನ್ ಕಾರಣ ಮುಂಬರುವ ರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಕ್ರೀಡಾಕೂಟಗಳಿಗೆ ಭಾರತೀಯ ತಂಡವನ್ನು ಸಿದ್ಧಪಡಿಸುವುದು ಮತ್ತು ಪ್ರತಿಭೆಗಳನ್ನು ಗುರುತಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಉತ್ತರಾಖಂಡದ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳನ್ನು ನೋಡುವ. ಉತ್ತರಾಖಂಡದ ಈಗಿನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಆಗಿರುತ್ತದೆ. ಭಾರತದ ಪ್ಯಾರಾಲಿಂಪಿಕ್ ಸಮಿತಿ ಇದರ ಈಗಿನ ಅಧ್ಯಕ್ಷರು ದೇವೇಂದ್ರ ಜಝಾರಿಯಾ ಆಗಿರುತ್ತಾರೆ. ಇವರು ಪ್ಯಾರಾಲಿಂಪಿಕ್ನಲ್ಲಿ 2 ಬಾರಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಇದರ ಮೊದಲ ಆವೃತ್ತಿಯನ್ನು 2023ರಲ್ಲಿ ನವದೆಹಲಿಯಲ್ಲಿ ನಡೆಸಲಾಗಿತ್ತು. ಇದರ ಬಗ್ಗೆ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ತನ್ನ ಯಾವ ಪಿಂಚಣಿ ಪೋರ್ಟಲ್ ಅನ್ನು ಉಮಂಗ್ ಆ್ಯಪ್ನೊಂದಿಗೆ ಸಂಯೋಜಿಸಿದೆ? ಉತ್ತರವು ಆಪ್ಷನ್ ಬಿ ಸಂಪಾನ್. ದೂರಸಂಪರ್ಕ ಇಲಾಖೆಯ ಪಿಂಚಣಿದಾರರಿಗೆ ಸೇವೆ ನೀಡುವ ಸಂಪಾನ್ ಪೋರ್ಟಲ್ ಅನ್ನು ಈಗ ಕೇಂದ್ರ ಸರ್ಕಾರದ ಬಹು ಉಪಯೋಗಿ ಆ್ಯಪ್ ಆದ ಉಮಂಗ್ನೊಂದಿಗೆ ಜೋಡಿಸಲಾಗಿದೆ. ಸಂಪಾನ್ ಇದರ ಪೂರ್ಣ ರೂಪ ಸಿಸ್ಟಮ್ ಫಾರ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಪೆನ್ಷನ್ ಆಗಿರುತ್ತದೆ. ಇದು ಪಿಂಚಣಿ ಪ್ರಕ್ರಿಯೆಗಳನ್ನು ನೇರವಾಗಿ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ತಲುಪಿಸಲು ಸಹಾಯ ಮಾಡುತ್ತದೆ. ಈಗ ಪಿಂಚಣಿದಾರರು ತಮ್ಮ ಫೋನ್ನಲ್ಲಿರುವ ಉಮಂಗ್ ಆ್ಯಪ್ ಮೂಲಕವೇ ಪಿಂಚಣಿ ಸ್ಕೀಮ್ ವೀಕ್ಷಿಸಬಹುದು, ಪಿಂಚಣಿ ಸ್ಥಿತಿಯನ್ನು ಪರಿಶೀಲಿಸಬಹುದು ಮತ್ತು ದೂರುಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಪ್ರಮುಖವಾಗಿ ಇದು BSNL ಮತ್ತು ದೂರಸಂಪರ್ಕ ಇಲಾಖೆಯ ನಿವೃತ್ತ ನೌಕರರಿಗೆ ಒಂದು ಪ್ರಯೋಜನವನ್ನು ನೀಡುತ್ತದೆ. ಪ್ರಮುಖ ಮಾಹಿತಿಗಳು. ಉಮಂಗ್ ಇದರ ಪೂರ್ಣ ರೂಪ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ ಆಗಿರುತ್ತದೆ. ಇದನ್ನು 2017ರಲ್ಲಿ ಪ್ರಾರಂಭಿಸಲಾಯಿತು. ದೂರಸಂಪರ್ಕದ ಸಚಿವರು ಪ್ರಸ್ತುತ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಆಗಿರುತ್ತಾರೆ. ಡಿಜಿಟಲ್ ಇಂಡಿಯಾ ಈ ಉಪಕ್ರಮವು ಡಿಜಿಟಲ್ ಇಂಡಿಯಾ ಅಭಿಯಾನದ ಭಾಗವಾಗಿ ಸೇವೆಗಳ ಸುಲಭ ಲಭ್ಯತೆಯನ್ನು ಖಚಿತಪಡಿಸುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಝೊಮ್ಯಾಟೊ ಒಡೆತನದ ಎಟರ್ನಲ್ ಗ್ರೂಪ್ನ ನೂತನ CEO ಆಗಿ ಯಾರು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ? ಉತ್ತರವು ಆಪ್ಷನ್ ಬಿ ಅಲ್ಬಿಂದರ್ ಧಿಂಡ್ಸಾ ಅವರು CEO ಆಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಝೊಮ್ಯಾಟೊದ ಸಂಸ್ಥಾಪಕರಾದ ದೀಪೇಂದರ್ ಗೋಯಲ್ ಅವರು ಎಟರ್ನಲ್ ಗ್ರೂಪ್ಸ್ CEO ಸ್ಥಾನದಿಂದ ಕೆಳಗಿಳಿಯಲು ನಿರ್ಧರಿಸಿದ್ದು, ಅವರ ಸ್ಥಾನಕ್ಕೆ ಬ್ಲಿಂಕಿಟ್ನ ಸಂಸ್ಥಾಪಕ ಬ್ಲಿಂಕಿಟ್ನ ಸಂಸ್ಥಾಪಕ ಅಲ್ಬಿಂದರ್ ಅವರು ನೇಮಕಗೊಂಡಿದ್ದಾರೆ. ಏನು ಇದು ಈ ಎಟರ್ನಲ್ಸ್ ಗ್ರೂಪ್ ಅಂದರೆ? ಝೊಮ್ಯಾಟೊ ತನ್ನ ವಿವಿಧ ವ್ಯವಹಾರಗಳಾದ ಝೊಮ್ಯಾಟೊ, ಬ್ಲಿಂಕಿಟ್, ಹೈಪರ್ಪ್ಯೂರ್ ಮತ್ತು ಡಿಸ್ಟಿಂಕ್ಟ್ ಇವುಗಳ ಅಡಿಯಲ್ಲಿ ಒಂದು ದೊಡ್ಡ ಛತ್ರಿಯಂತೆ ಈ ಎಟರ್ನಲ್ ಗ್ರೂಪ್ ಅನ್ನು ರೂಪಿಸುತ್ತದೆ. ಅಂದರೆ ಎಟರ್ನಲ್ ಗ್ರೂಪ್ ಇದಕ್ಕೆ ಫೌಂಡೇಶನ್ಸ್ಗಳು ಆಗಿರುತ್ತದೆ. ಇದರ ಅಂಡರಲ್ಲಿ ಇದು ಬರುತ್ತದೆ. ಇಲ್ಲಿ ದೀಪೇಂದರ್ ಗೋಯಲ್ನ ಪಾತ್ರ ಏನಾಗಿರುತ್ತದೆ ಅಂದರೆ CEO ಸ್ಥಾನದಿಂದ ಕೆಳಗಿಳಿದ ನಂತರ ದೀಪೇಂದರ್ ಅವರು ಗ್ರೂಪ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಮುಂದುವರಿಯಲಿದ್ದಾರೆ ಮತ್ತು ಕಂಪನಿಯ ದೀರ್ಘಕಾಲದ ದೃಷ್ಟಿಕೋನದ ಮೇಲೆ ಗಮನ ಹರಿಸಲಿದ್ದಾರೆ. ಎಟರ್ನಲ್ ಗ್ರೂಪ್ನ ಈಗಿನ CEO ಆಗಿರುವ ಅಲ್ಬಿಂದರ್ ಅವರು ಈ ಹಿಂದೆ ಗ್ರಾಫರ್ಸ್ ಈಗಿನ ಬ್ಲಿಂಕಿಟ್ ಅನ್ನು ಸ್ಥಾಪಿಸಿದ್ದವರು. 2022ರಲ್ಲಿ ಝೊಮ್ಯಾಟೊ ಈ ಕಂಪನಿಯನ್ನು ಖರೀದಿಸಿತ್ತು. ಇವರ ನೇತೃತ್ವದಲ್ಲಿ ಬ್ಲಿಂಕಿಟ್ ಅತಿ ವೇಗದ ಬೆಳವಣಿಗೆ ಕೂಡ ಕಂಡಿದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಬಿಡುಗಡೆ ಮಾಡಿದ ಉದ್ಯೋಗ ಮತ್ತು ಸಾಮಾಜಿಕ ಪ್ರವೃತ್ತಿಗಳು 2026 ವರದಿಯ ಪ್ರಕಾರ 2026ರಲ್ಲಿ ಜಾಗತಿಕ ನಿರುದ್ಯೋಗ ದರವು ಎಷ್ಟು ಇಳಿಯಲಿದೆ ಎಂದು ಅಂದಾಜಿಸಲಾಗಿದೆ? ಉತ್ತರ ಆಪ್ಷನ್ ಬಿ 4.9%. ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋಷಿಯಲ್ ಟ್ರೆಂಡ್ಸ್ 2026 ವರದಿಯನ್ನು ಬಿಡುಗಡೆ ಮಾಡಲಾಗಿದ್ದು, 2026ರಲ್ಲಿ ಜಾಗತಿಕ ನಿರುದ್ಯೋಗ ದರವು ಯಾವುದೇ ಬದಲಾವಣೆಯಿಲ್ಲದೆ 4.9% ಮುಂದುವರಿಯಲಿದೆ ಎಂದು ತಿಳಿಸಲಾಗಿದೆ. ವಿಶ್ವದಾದ್ಯಂತ ಸುಮಾರು 18.6 ಕೋಟಿ 186 ಮಿಲಿಯನ್ ಜನರು ಗುಣಮಟ್ಟದ ಉದ್ಯೋಗದ ಕೊರತೆಯನ್ನು ಎದುರಿಸುತ್ತಿದ್ದಾರೆ. ಈ ಪರಿಸ್ಥಿತಿಯು 2027ರವರೆಗೂ ಹೀಗೆ ಇರಲಿದೆ ಎಂದು ಅಂದಾಜಿಸಲಾಗಿರುತ್ತದೆ. ಇಲ್ಲಿ ಜಾಗತಿಕವಾಗಿ ಸುಮಾರು 210 ಕೋಟಿ ಕಾರ್ಮಿಕರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈ ಸಮಸ್ಯೆ ದಕ್ಷಿಣ ಏಷ್ಯಾ ಮತ್ತು ಆಫ್ರಿಕಾ ದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ ಎಂದು ಅಂದಾಜಿಸಲಾಗಿದೆ ಅಥವಾ ಹೇಳಲಾಗುತ್ತದೆ. ಜಾಗತಿಕ ಯುವ ನಿರುದ್ಯೋಗ ದರವು 12.3ರಿಂದ 12.4ಕ್ಕೆ ಏರಿಕೆಯಾಗಿರುತ್ತದೆ 2025ರ ಅಂತ್ಯಕ್ಕೆ. ಇಲ್ಲಿ ಕೆಲವು ಪ್ರಮುಖ ಮಾಹಿತಿಗಳು. ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದರ ಸ್ಥಾಪನೆ 1919ರಂದು ಆಯಿತು. ವರ್ಸೈಲ್ ಒಪ್ಪಂದದ ಭಾಗವಾಗಿ ಇದನ್ನು ಸ್ಥಾಪಿಸಲಾಗಿರುತ್ತದೆ. ಕೇಂದ್ರ ಕಚೇರಿ ಜೆನೀವಾ, ಸ್ವಿಟ್ಜರ್ಲೆಂಡ್ನಲ್ಲಿದೆ. ಇದರ ಮಹಾನಿರ್ದೇಶಕರು ಗಿಲ್ಬರ್ಟ್ ಎಫ್ ಹೊಂಗ್ಬೋ ಆಗಿರುತ್ತಾರೆ. ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು 187 ಆಗಿರುತ್ತದೆ.
ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಅಡಿಯಲ್ಲಿ ಸಮುದ್ರ ಕೃಷಿಯನ್ನು ಉತ್ತೇಜಿಸಲು ಭಾರತದ ಮೊದಲ ಮಲ್ಟಿಪರ್ಪಸ್ ಸೀಬೀಡ್ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತಿದೆ? ಉತ್ತರವು ಆಪ್ಷನ್ ಬಿ, ತಮಿಳುನಾಡಿನಲ್ಲಿ. ಈ ಪಾರ್ಕನ್ನು ಸ್ಥಾಪಿಸಲು ಉದ್ದೇಶವು ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವುದು ಮತ್ತು ನೀಲಿ ಆರ್ಥಿಕತೆಯನ್ನು ಬಲಪಡಿಸುವುದಾಗಿರುತ್ತದೆ. ಈ ಪಾರ್ಕ್ ಸಮುದ್ರದ ಸಸ್ಯಗಳ ಕೃಷಿ ಮತ್ತು ಸಂಸ್ಕರಣೆಗೆ ಏಕಾಂಗವಾಕ್ಷಿ ಸೌಲಭ್ಯವನ್ನು ಕೂಡ ಒದಗಿಸುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಸುಸ್ಥಿರ ಮತ್ತು ಬಲವಾದ ರಸ್ತೆಗಳನ್ನು ನಿರ್ಮಿಸಲು ಇತ್ತೀಚೆಗೆ ಯಾವ ತ್ಯಾಜ್ಯ ತಂತ್ರಜ್ಞಾನವನ್ನು ಬಳಸಲು ಪ್ರಸ್ತಾಪಿಸಲಾಗಿದೆ? ಉತ್ತರವು ಆಪ್ಷನ್ ಬಿ, ಸ್ಟೀಲ್ ಸ್ಲಾಗ್ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ ಎಂದು ಪ್ರಸ್ತಾಪಿಸಲಾಗಿದೆ. ಭಾರತದ ಗುಡ್ಡಗಾಡು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ರಸ್ತೆ ನಿರ್ಮಾಣವು ಭೂಕುಸಿತ ಮತ್ತು ಹೆಚ್ಚಿನ ಮಳೆಯಿಂದಾಗಿ ಸವಾಲಿನ ಕೆಲಸವಾಗಿರುತ್ತದೆ. ಇದಕ್ಕೆ ಪರಿಹಾರವಾಗಿ ಸ್ಟೀಲ್ ಸ್ಲಾಗ್ ಉಕ್ಕಿನ ಕಾರ್ಖಾನೆಗಳ ತ್ಯಾಜ್ಯ ಬಳಕೆಯನ್ನು ಕೇಂದ್ರ ಸರ್ಕಾರ ಪ್ರೋತ್ಸಾಹಿಸುತ್ತದೆ. ಏನು ಇದು ಈ ಸ್ಟೀಲ್ ಸ್ಲಾಗ್ ಅಂದರೆ? ಉಕ್ಕನ್ನು ತಯಾರಿಸುವಾಗ ಹೊರಬರುವ ಉಪ ಉತ್ಪನ್ನ ಅಥವಾ ತ್ಯಾಜ್ಯವೇ ಸ್ಟೀಲ್ ಸ್ಲಾಗ್ ಆಗಿರುತ್ತದೆ. ಇದನ್ನು ಸಂಸ್ಕರಿಸಿ ರಸ್ತೆ ನಿರ್ಮಾಣದಲ್ಲಿ ಕಲ್ಲುಗಳ ಬದಲಿಗೆ ಬಳಸಲಾಗುತ್ತದೆ. ಈ ರಸ್ತೆಗಳು ಸಾಮಾನ್ಯವಾಗಿ 30% ಹೆಚ್ಚು ಬಾಳಿಕೆ ಬರುತ್ತದೆ. ಭಾರತದ ಮೊದಲ ಸ್ಟೀಲ್ ಸ್ಲಾಗ್ ರಸ್ತೆಯನ್ನು ಗುಜರಾತ್ನ ಸೂರತ್ನಲ್ಲಿ ನಿರ್ಮಿಸಲಾಗಿತ್ತು. ಈಗ ಇದನ್ನು ಅರುಣಾಚಲ ಪ್ರದೇಶ ಮತ್ತು ಇತರ ಗುಡ್ಡಗಾಡು ಪ್ರದೇಶಗಳಲ್ಲಿ ವಿಸ್ತರಿಸಲು ಉದ್ದೇಶಿಸಲಾಗಿದೆ. ಮುಂದಿನ ಪ್ರಶ್ನೆ, ಬಾಲ್ಯದ ಆರಂಭಿಕ ಆರೈಕೆ ಮತ್ತು ಶಿಕ್ಷಣ ಕ್ಷೇತ್ರವನ್ನು ಬಲಪಡಿಸಲು ಯಾವ 2 ರಾಜ್ಯಗಳು ಇತ್ತೀಚೆಗೆ ತಿಳುವಳಿಕೆ ಒಪ್ಪಂದಕ್ಕೆ ಅಥವಾ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ? ಉತ್ತರ ಆಪ್ಷನ್ ಬಿ, ಒಡಿಶಾ ಮತ್ತು ಮೇಘಾಲಯ ರಾಜ್ಯಗಳು. 8 ವರ್ಷದ ಒಳಗಿನ ಮಕ್ಕಳ ಸಮಗ್ರ ಬೆಳವಣಿಗೆ, ಪೌಷ್ಟಿಕಾಂಶ ಮತ್ತು ಆರಂಭಿಕ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸಲು ಈ 2 ರಾಜ್ಯಗಳು ಪರಸ್ಪರ ಸಹಕರಿಸಲಿದೆ. ಒಡಿಶಾದ ಯಶಸ್ವಿ ಯೋಜನೆಯಾದ ಮಮತಾ ಮತ್ತು ಇತರೆ ಶಿಶು ಅಭಿವೃದ್ಧಿ ಮಾದರಿಗಳನ್ನು ಮೇಘಾಲಯವು ಅಳವಡಿಸಿಕೊಳ್ಳಲಿದೆ. ಅದೇ ರೀತಿ ಮೇಘಾಲಯದ ಸಮುದಾಯ ಆಧಾರಿತ ಶಿಕ್ಷಣ ಪದ್ಧತಿಯನ್ನು ಒಡಿಶಾವು ಅಧ್ಯಯನ ಮಾಡಲಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಈ ಪಾಲುದಾರಿಕೆಯು NEP 2020ಯ ಅಡಿಯಲ್ಲಿ ಪ್ರತಿಪಾದಿಸಲಾದ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಗುರಿಗಳನ್ನು ಸಾಧಿಸುವ ಪೂರಕವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ವೃದ್ಧಾಪ್ಯದ ಆರ್ಥಿಕ ಭದ್ರತೆ ನೀಡುವ ಅಟಲ್ ಪಿಂಚಣಿ ಯೋಜನೆಯನ್ನು ಇತ್ತೀಚೆಗೆ ಯಾವ ವರ್ಷದವರೆಗೆ ವಿಸ್ತರಿಸಲಾಗಿದೆ? ಉತ್ತರ ಆಪ್ಷನ್ ಸಿ, 2030-31ರವರೆಗೆ ವಿಸ್ತರಿಸಲಾಗಿದೆ. ಕೇಂದ್ರ ಸರ್ಕಾರವು ತನ್ನ ಮಹತ್ವಾಕಾಂಕ್ಷೆಯ ಅಟಲ್ ಪಿಂಚಣಿ ಯೋಜನೆಯನ್ನು ಮುಂದಿನ 5 ವರ್ಷಗಳ ಕಾಲ ಅಂದರೆ 2030-31ರವರೆಗೆ ವಿಸ್ತರಿಸಲು ಅನುಮೋದನೆ ನೀಡಿದೆ. ಅಸಂಘಟಿತ ವಲಯದ ಕಾರ್ಮಿಕರಿಗೆ 60 ವರ್ಷಗಳ ನಂತರ ಮಾಸಿಕ 1,000 ದಿಂದ 5,000ವರೆಗೆ ಖಾತರಿಪಡಿಸಿದ ಪಿಂಚಣಿ ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಇಲ್ಲಿ ಇದಕ್ಕೆ ಯಾರು ಅರ್ಹರಾಗುತ್ತಾರೆ ಅಂದರೆ 18 ರಿಂದ 40 ವರ್ಷಗಳ ವಯಸ್ಸಿನ ಯಾವುದೇ ಭಾರತೀಯ ನಾಗರಿಕ ಈ ಯೋಜನೆಗೆ ಸೇರಬಹುದು. ಕನಿಷ್ಠ ಇದರಲ್ಲಿ 20 ವರ್ಷಗಳ ಕಾಲ ವಂತಿಗೆ ಪಾವತಿಗಳನ್ನು ಪಾವತಿಸುವುದು ಕಡ್ಡಾಯವಾಗಿರುತ್ತದೆ. ಅಂದರೆ ಕಾಂಟ್ರಿಬ್ಯೂಷನ್ ನೀಡುವುದು ಇಂಪಾರ್ಟೆಂಟ್ ಆಗಿರುತ್ತದೆ. ಈ ಯೋಜನೆಯನ್ನು ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಉಸ್ತುವಾರಿ ವಹಿಸುತ್ತದೆ. ಅಟಲ್ ಪಿಂಚಣಿ ಯೋಜನೆಯ ಬಗ್ಗೆ ಮಾಹಿತಿ. ಇದನ್ನು ಮೇ 9, 2015ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ಪ್ರಾರಂಭಿಸಿದರು. ಈಗಾಗಲೇ ಈ ಯೋಜನೆಯಡಿಯಲ್ಲಿ 6 ಕೋಟಿಗೂ ಹೆಚ್ಚು ಜನರು ನೋಂದಾಯಿಸಿದ್ದಾರೆ. ಈ ಯೋಜನೆಯ ವಂತಿಗೆಯು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿಗೂ ಕೂಡ ಅರ್ಹವಾಗಿರುತ್ತಾರೆ. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಳ ಮಾಹಿತಿಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.